ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಕಾಸ್ಟ್ ಚಾನಲ್. ನಾನು ನಿಮ್ಮ ಆಕಿಬ್. ಇವತ್ತು ನಮ್ಮ ಹತ್ರ ಒಂದು ಮೋಸ್ಟ್ ಬ್ಯೂಟಿಫುಲ್ ಕಾರು. ಎಲ್ಲರೂ ಕೇಳ್ತಾ ಇದ್ರು, ಮಾರುತಿದಲ್ಲಿ ಮೇಂಟೆನೆನ್ಸ್ ಕಮ್ಮಿ ಕಾರ್ ಬೇಕು, ಮೈಲೇಜ್ ಕಾರ್ ಬೇಕು ಅಂತ ಎಲ್ಲರೂ ಕೇಳ್ತಾ ಇದ್ರು. ಅದಕ್ಕೋಸ್ಕರ ಒಂದು ಒಳ್ಳೆ ಕಾರ್ ತರಿಸಿದ್ದೀನಿ. ಅದು ಯಾವುದು ಗಾಡಿ ಅಂತ ವಿಡಿಯೋಲಿ ಕಂಪ್ಲೀಟ್ ವಿಡಿಯೋ ನೋಡೋಣ. ಅದು ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಈ ಥರ ಒಳ್ಳೆ ಕಾರ್ಸು ನಮ್ಮ ಶೋರೂಮ್ ಸಾಗರ್ ಕಾರ್ಸಲ್ಲಿ ಸಿಗತ್ತಾ ತಿಳ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಟೈಮ್ ವೇಸ್ಟ್ ಮಾಡೋದ್ರ ಡೈರೆಕ್ಟ್ಲಿ ವಿಡಿಯೋಲಿ ಕಂಪ್ಲೀಟ್ ವಿಡಿಯೋ ನೋಡೋಣ. ಬನ್ನಿ ಫ್ರೆಂಡ್ಸ್, ಯಾವ್ಯಾವ ಏನು ಮಾಡಲು, ಏನು ಪ್ರೈಸು ಎಲ್ಲ ಪ್ರತಿಯೊಂದು ತಿಳ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್. ನೋಡ್ತಾ ಇದ್ದೀನಿ ನಾನು ಮುಂದ್ಗಡೆ ಮಾರುತಿ ವ್ಯಾಗನಾರ್ ಬಂದಿದೆ. ಮತ್ತೊಂದು ನೋಡ್ಬೋದು ವ್ಯಾಗನಾರು. ಎಲ್ಲರೂ ಕೇಳ್ತಾಯಿದ್ರು ಮೈಲೇಜ್ ಕಾರ್ ಬೇಕು, ಮೇಂಟೆನೆನ್ಸ್ ಕಮ್ಮಿ ಕಾರ್ ಬೇಕು ಅಂತ. ಅದಕ್ಕೋಸ್ಕರ ಇದು ಮೈಲೇಜ್ನೂ ಬರುತ್ತೆ, ಮೇಂಟೆನೆನ್ಸ್ ಕಮ್ಮಿ ಕಾರ್ ಅಂತ ನಾನು ಒಳ್ಳೆ ಗಾಡಿ ತರಿಸಿದ್ದೀನಿ. ಮಾರುತಿ ಸುಜುಕಿ ವ್ಯಾಗನಾರ್ VXA ವೇರಿಯಂಟು. ನೋಡ್ತಾ ಇದ್ದೀರಾ ಫ್ರಂಟ್ ವ್ಯೂ ತೋರಿಸ್ತಾ ಇದ್ದೀನಿ. ಎಲ್ಲಿನೂ ಸ್ಕ್ರ್ಯಾಚಸ್ಸು, ಡೆಂಟ್ ಆ ಥರ ಏನೊಂದು ಕಾಣಿಸ್ತಾ ಇಲ್ಲ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡ್ಬೋದು, ಇದು ಫ್ರಂಟ್ ವ್ಯೂ ಇದು ನೋಡ್ತಾ ಇದ್ದೀರಾ. ಆ್ಯಂಡ್ ರೈಟ್ ಟೋನ್ ಬಾಡಿ ಲೈನ್ ತೋರಿಸ್ತೀನಿ ನಿಮಗೆ. ಎಲ್ಲಿನೂ ಕೂಡ ಒಂದು ಸ್ಕ್ರ್ಯಾಚಸ್ಸು, ಡೆಂಟ್ ಆಗಲಿ ಏನಾಗಲಿ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ತೊಗೊಂಡೋಗಿ ಖರ್ಚು ಮಾಡೋಂಗಿಲ್ಲ. ಜಸ್ಟು ನೀವು ಪೆಟ್ರೋಲ್ ಆಗಬೇಕು, ಆ ಥರ ಯೂಸ್ ಮಾಡಬೇಕು ಅಂತ ಕಂಡೀಷನಲ್ಲಿದೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಫ್ರೆಂಡ್ಸ್. ನೋಡ್ತಾ ಇದ್ದೀರಾ ಬಾಡಿ ಲೈನು ಎಲ್ಲ. ರೈಟ್ ಸೈಡ್ನು ಕೂಡ ನೋಡ್ತಾ ಇದ್ದೀರಾ, ಎಲ್ಲಿನೂ ಸ್ಕ್ರ್ಯಾಚಸ್ಸು, ಡೆಂಟ್ ಆ ಥರ ಏನು ಕಾಣಿಸ್ತಾ ಇಲ್ಲ ನಿಮಗೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ವೆಹಿಕಲ್ಲು. ನೋಡ್ಬೋದು ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ ವೆಹಿಕಲ್ಲು. ಆ್ಯಂಡ್ ಬ್ಯಾಕ್ ಸೈಡ್ನು ಕೂಡ ನೋಡ್ಬೋದು, ತುಂಬ ಕ್ಲೀನಾಗಿದೆ. ಎಲ್ಲಿನೂ ಒಂದು ಸ್ಕ್ರ್ಯಾಚಸ್ಸು, ಡೆಂಟ್ ಆ ಥರ ಏನು ಕಾಣಿಸ್ತಾ ಇಲ್ಲ. ವೆಲ್ ಮೇಂಟೈನ್ ಮಾಡಿದ್ದಾರೆ. ಇದು ಲೆಫ್ಟ್ ಸೈಡ್ನು ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ. ಎಲ್ಲಿನೂ ಸ್ಕ್ರ್ಯಾಚಸ್ಸು, ಡೆಂಟ್ ಆ ಥರ ಏನಿಲ್ಲ. ತುಂಬ ಚೆನ್ನಾಗಿದೆ. ನೋಡ್ಬೋದು ಫ್ರೆಂಡ್ಸ್. ರೈಟ್ ಸೈಡ್ನು ಲೆಫ್ಟ್ ಸೈಡು ಎಲ್ಲ ತೋರಿಸಿದ್ದೀನಿ ಪ್ರತಿಯೊಂದು. ರೈಟ್ ರೌಂಡ್ ನಿಮಗೆ, ಬ್ಯಾಕ್ ಸೈಡ್ ಎಲ್ಲ ಎಲ್ಲಿನೂ ಸ್ಕ್ರ್ಯಾಚಸ್ಸು, ಡೆಂಟ್ ಆ ಥರ ಏನು ಒಂದು ಕಾಣಿಸಲ್ಲ ನಿಮಗೆ. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ವೆಹಿಕಲ್ಲು. ಟಾಪ್ ಕಂಡೀಷನ್ನು ನೋಡ್ಬೋದು. ಟಾಪ್ ಕಂಡೀಷನ್ನು ಕೂಡ ತುಂಬ ಚೆನ್ನಾಗಿದೆ. ಅಲ್ಲೂ ಡೆಂಟು ಏನು ಆ ಥರ ಏನಿಲ್ಲ. ಬನ್ನಿ ಫ್ರೆಂಡ್ಸ್, ಇವಾಗ ರೈಟ್ ಓನ್ ಬಾಡಿ ಲೈನ್ ಆಯಿತು ನಿಮಗೆ. ಟಾಪ್ ಕಂಡೀಷನ್ ರೈಟ್ ಓನ್ ಎಲ್ಲ ತೋರಿಸಿದ್ದೀನಿ. ಒಂದು ನಿಮಗೆ ಎಕ್ಸ್ಟೀರಿಯರ್ ಏನು ಡಿಫಾಲ್ಟರ್ ಇಲ್ಲ. ಇಂಟೀರಿಯರ್ ಕಡೆ ಹೋಗೋಣ. ಅದು ಮುಂಚೆ ಟೈರ್ಸ್ ಕಂಡೀಷನ್ ಕೂಡ ತೋರಿಸ್ಬಿಡ್ತೀನಿ. ಫ್ರಂಟ್ ಟೈರು ರೈಟ್ ಸೈಡ್ದು ಹೆಂಗಿದೆ ಅಂತ ನೋಡ್ಬೋದು. ಫ್ರಂಟ್ ಟೈರ್ ಇದೂ ಆಲ್ಮೋಸ್ಟು 75% ಟೈರ್ಸ್ ಇದೆ. ಫ್ರಂಟ್ ಟೈರ್ ಇದು ರೈಟ್ ಸೈಡ್ದು. ಆ್ಯಂಡ್ ಬ್ಯಾಕ್ ಸೈಡ್ ಟೈರನ್ನು ಕೂಡ ತೋರಿಸ್ತೀನಿ ರೈಟ್ ಸೈಡ್ದು. ಅದನ್ನು ಕೂಡ ನೋಡ್ಬೋದು. ಆಲ್ಮೋಸ್ಟ್ 75% ಟೈರ್ ಇದೆ. ಬನ್ನಿ ಫ್ರೆಂಡ್ಸ್, ಇಂಟೀರಿಯರ್ ನೋಡ್ತೀನಿ. ಎಕ್ಸ್ಟೀರಿಯರ್ ಆಯಿತು, ಟೈರ್ಸ್ ಕಂಡೀಷನ್ ನೋಡಿದ್ದೀರಾ. ಇಂಟೀರಿಯರ್ ಕಂಡೀಷನ್ ನೋಡೋಣ. ಇಂಟೀರಿಯರ್ ಕಂಡೀಷನ್ ನೋಡ್ಬೋದು ನಿಮಗೆ. ಇದರಲ್ಲಿ ನಿಮಗೆ 4 ಪವರ್ ವಿಂಡೋಸ್ ಬರುತ್ತೆ, ಆಟೋಮೆಟಿಕ್ ಮಿರರ್ ಅಡ್ಜಸ್ಟಬಲ್ ಬರುತ್ತೆ. ಆ್ಯಂಡ್ ಲೆದರ್ ಸೀಟ್ಸು ಔಟ್ ಆಫ್ ಮಾರ್ಕೆಟ್ ಕಸ್ಟಮರ್ ಹಾಕಿದ್ದಾರೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡ್ಬೋದು ಲೆದರ್ ಸೀಟ್ಸ್ ಎಲ್ಲ. ಆ್ಯಂಡ್ ಇದರಲ್ಲಿ ನಿಮಗೆ ಫಿಟ್ಟಿಂಗ್ ಏನು ಮಾಡಿದ್ದಾರೆ ಅಂದರೆ ಟಚ್ ಸ್ಕ್ರೀನ್ ಸಿಸ್ಟಮ್ನು ಕೂಡ ಕಸ್ಟಮರ್ ಹಾಕಿದ್ದಾರೆ. ನೋಡ್ಬೋದು, ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕಿದ್ದಾರೆ ಅವರು. ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಫ್ರೆಂಡ್ಸ್ ವೆಹಿಕಲ್ಲು. ತೊಗೊಂಡೋಗಿ ₹1 ಖರ್ಚು ಮಾಡಬೇಡಿ ನೀವು. ಜಸ್ಟ್ ಪೆಟ್ರೋಲ್ ಹಾಕಿ ಯೂಸ್ ಮಾಡಿ ಅಂಥ ಕಂಡೀಷನಲ್ಲಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಬ್ಯಾಕ್ ಸೈಡ್ನು ಕೂಡ ನೋಡ್ಬೋದು. ಬ್ಯಾಕ್ ಸೈಡ್ನು ತೋರಿಸ್ತಾ ಇದ್ದೀನಿ ನಿಮಗೆ. ಇಂಟೀರಿಯರು ಬ್ಯಾಕ್ ಸೈಡ್ ಇಂಟೀರಿಯರ್ನು ನೋಡ್ಬೋದು. ವೆಹಿಕಲ್ಲು ತುಂಬ ಕ್ಲೀನಾಗಿದೆ. ವೆಹಿಕಲ್ಲು ಎಲ್ಲಿನೂ ಡೆಂಟಾಗಿ ಬಾಡಿ ಲೈನಲ್ಲಿ. ಆ್ಯಂಡ್ ಇಂಟೀರಿಯರಲ್ಲಿ ನಿಮಗೆ ಎಲ್ಲಿ ನೋಡ್ತಾ ಇದ್ದೀರಾ, ಎಲ್ಲಿನೂ ಸೀಟ್ ಕವರು ಟರ್ನ್ ಆಗಿ ಆ ಥರ ಏನಿಲ್ಲ. ಸೀಟ್ ಕವರ್ಸ್ ಎಲ್ಲ ಹೊಸದು ಸೀಟ್ ಕವರ್ಸ್ ಹಾಕಿದ್ದಾರೆ, ಲೆದರ್ ಸೀಟ್ಸು. ಹಂಗೆ ನೋಡಿದ್ದಾರೆ ಫ್ರೆಂಡ್ಸ್. ಇದರಲ್ಲಿ ನಿಮಗೆ ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ನು ಕೂಡ ಇದೆ. ನೋಡ್ತಾ ಇದ್ದೀರಾ, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಇದು. ಆ್ಯಂಡ್ ಬ್ಯಾಕ್ ವೈಫರ್ ಬರುತ್ತೆ. ವೈಫರ್ ಬ್ಲೇಡು ಹೋಗಿದೆ, ಅದು ವೈಫರ್ ಬ್ಲೇಡ್ ಹಾಕ್ಕೊಡ್ತೀವಿ. ವೈಫರ್ ಬರುತ್ತೆ ಬ್ಯಾಕು. ಆ್ಯಂಡ್ ಹಿಂದ್ಗಡೆ ನೋಡ್ಬೋದು ನಿಮಗೆ ಬೂಟ್ ಸ್ಪೇಸು. ಒಂದು ಸ್ಮಾಲ್ ಫ್ಯಾಮ್ಲಿಗೆ ಒಂದು 5 ಜನ ಆರಾಮಾಗಿ 4 to 5 ಮೆಂಬರ್ಸು ಕಂಫರ್ಟಬಲಿ ಕೂತ್ಕೊಂಡು, ಒಂದು ಸ್ಮಾಲ್ ಫ್ಯಾಮ್ಲಿಗೆ ಒಳ್ಳೆ ಗಾಡಿ ಇದು. ಮೈಲೇಜ್ ಗಾಡಿ, ಮೇಂಟೆನೆನ್ಸ್ ಕಮ್ಮಿ ಗಾಡಿ. 2 ವೀಲರ್ ಮೇಂಟೆನೆನ್ಸ್ ಬರುತ್ತೆ ನಿಮಗೆ. 2 ವೀಲರ್ ಮೇಂಟೈನ್ ಥರ ಮಾಡ್ಬೋದು ನೀವು. ನೋಡ್ತಾ ಇದ್ದೀರಾ, ಡಿಕ್ಕಿ ಸ್ಪೇಸ್ ಎಲ್ಲ ಆರಾಮಾಗಿ ಅಷ್ಟಿದೆ. ತುಂಬ ಚೆನ್ನಾಗಿದೆ. ಆ್ಯಂಡ್ ಗಾಡಿ ನಂಬರ್ ನೋಡ್ಬೋದು 3966. ತುಂಬ ಚೆನ್ನಾಗಿದೆ. ಆ್ಯಂಡ್ ಲೆಫ್ಟ್ ಸೈಡ್ ಟೈರ್ನು ಕೂಡ ನೋಡ್ಬೋದು. ಬ್ಯಾಕ್ ಸೈಡು ಅದನ್ನು ಕೂಡ ಆಲ್ಮೋಸ್ಟ್ 65 to 70% ಇದೆ. ಆ್ಯಂಡ್ ಲೆಫ್ಟ್ ಸೈಡು ಫ್ರಂಟ್ ಟೈರ್ನು ಕೂಡ ತೋರಿಸ್ತೀನಿ. ಅದನ್ನು ಕೂಡ ಆಲ್ಮೋಸ್ಟ್ 65 to 70% ಟೈರ್ ಇದೆ. ಫ್ರೆಂಡ್ಸ್, ಇವಾಗ ರೈಟ್ ಓನ್ ಬಾಡಿ ಲೈನ್ ತೋರಿಸಿದ್ದೀನಿ, ಇಂಟೀರಿಯರ್ನ ತೋರಿಸಿದ್ದೀನಿ, ಟೈರ್ಸ್ ಕಂಡೀಷನ್ ತೋರಿಸಿದ್ದೀನಿ, ಬೂಟ್ ಸ್ಪೇಸ್ನ ತೋರಿಸಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇಂಜಿನ್ ರೂಮ್ ಕಡೆ ಹೋಗೋಣ. ಇಂಜಿನ್ ರೂಮ್ ಹೆಂಗಿದೆ ಅಂತ ಮೇಂಟೈನ್ ಮಾಡಿ ಅಂತ ಅದನ್ನು ತೋರಿಸ್ತೀನಿ. ಆ್ಯಂಡ್ ಇಂಜಿನ್ ಸ್ಟಾರ್ಟ್ ಮಾಡಿನೂ ಕೂಡ ತೋರಿಸ್ತೀನಿ ಫ್ರೆಂಡ್ಸ್. ನೋಡ್ತಾ ಇದ್ದೀರಾ, ಇಂಜಿನ್ ರೂಮ್ ಓಪನ್ ಮಾಡಿದ್ದೀನಿ. ನೋಡ್ತಾ ಇದ್ದೀರಾ ಇಂಜಿನ್ ರೂಮ್ ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ.
ನೋಡ್ಬೋದು ನಿಮಗೆ ಅಪ್ರಾನ್ ಎಲ್ಲ ಒರಿಜಿನಲ್ ಇದೆ, ಅದೆಲ್ಲ ನಮ್ಮ ಗ್ಯಾರಂಟಿ ಇರುತ್ತೆ. ಇಂಜಿನ್ ನೋಡ್ಬೋದು ನೀವು, ಇಂಜಿನ್ ಕಂಡೀಷನ್ನು ಕ್ಲೀನು ತುಂಬ ಚೆನ್ನಾಗಿದೆ. ಆ್ಯಂಡ್ ಬ್ಯಾಟ್ರಿನೂ ಕೂಡ ಆ್ಯಂಬ್ರಾನ್ ಬ್ಯಾಟ್ರಿ ಇರೋದು. ಆ್ಯಂಡ್ ಲೆಫ್ಟ್ ಸೈಡ್ ಅಪ್ರಾನು ಒರಿಜಿನಲ್ ಇದೆ, ಅದೆಲ್ಲ ನಾನು ಸ್ಯಾಟಿಫೈಡ್ ಮಾಡಿದ್ದೀವಿ, ಒಂದು ಚೆಕ್ ಮಾಡಿದ್ದೀವಿ. ಬನ್ನಿ ಫ್ರೆಂಡ್ಸ್, ಇವಾಗ ಅದೂ ಗಾಡಿನೂ ಇಂಜಿನ್ ಹೆಂಗಿದೆ ಅಂತ ಅದೂ ಕಂಡೀಷನ್ ನೋಡೋಣ. ಫ್ರೆಂಡ್ಸ್ ನೋಡಿದ್ದೀರಾ, ಇಂಜಿನ್ನು ತುಂಬ ಚೆನ್ನಾಗಿದೆ. ಬನ್ನಿ ಫ್ರೆಂಡ್ಸ್, ಡೀಟೇಲ್ಸ್ ತೊಗೊಳ್ಳೋಣ. ಏನು ಮಾಡಲ್, ಏನು ಪ್ರೈಸ್. ಫ್ರೆಂಡ್ಸ್ ನೋಡಿದ್ದೀರಾ, ನಿಮಗೆ ರೈಟ್ ಆನ್ ಬಾಡಿ ಲೈನ್, ಇಂಟೀರಿಯರ್, ಎಕ್ಸ್ಟೀರಿಯರ್ ಪ್ರತಿಯೊಂದು ತೋರಿಸಿದ್ದೀನಿ. ತೊಗೊಂಡೋಗಿ ₹1 ಖರ್ಚು ಮಾಡೋಂಗಿಲ್ಲ, ಜಸ್ಟ್ ನೀವು ಪೆಟ್ರೋಲ್ ಆಗಬೇಕು, ಯೂಸ್ ಮಾಡಬೇಕು. ಇದು ಬಂದುಬಿಟ್ಟು ಮಾರುತಿ ವ್ಯಾಗನರು VXi ವೇರಿಯಂಟು. ಡ್ರಿವೆನ್ ಅರೌಂಡು 72,000 ಕಿಲೋಮೀಟರ್ಸ್ ಓಡಿದ್ದಾರೆ. ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗು, 4 ಪವರ್ ವಿಂಡೋ, ಬ್ಯಾಕ್ ವೈಫರ್, ಕ್ಲೇಮ್ ಹಾಕೊಂಡು ಗ್ಲಾಸು, ಫೋಗ್ ಲ್ಯಾಂಪ್ಸ್ ಬರುತ್ತೆ. ಟೈರ್ಸ್ ಎಲ್ಲ ನೀವು ನೋಡಿದ್ದೀರಾ, 75 to 80% ಟೈರ್ಸ್ ಇದೆ. ವೆಹಿಕಲ್ ವೆಲ್ ಮೇಂಟೈನ್ ಮಾಡಿದ್ದಾರೆ, ತೊಗೊಂಡೋಗಿ ಖರ್ಚು ಮಾಡೋಂಗಿಲ್ಲ. ಮೈಲೇಜ್ ಇಲ್ಲಿ ನೋಡಿ, ಸಿಟಿಯಲ್ಲಿ 18 ಬರುತ್ತೆ, ಲಾಂಗಲ್ಲಿ 20+ ಬರುತ್ತೆ. ಪ್ರೈಸಿಂಗಲ್ಲಿ ನೋಡ್ತಾ ಇದ್ದಾರೆ ಕಸ್ಟಮರು 325 ಹೇಳ್ತಿರೋದು, ಅದೂ ಫಿಕ್ಸೆಡ್ ಪ್ರೈಸ್, ನೆಗೋಷಿಯೇಷನ್ ಪ್ರೈಸು. ಯಾರು ಇಷ್ಟಪಟ್ಟಿದ್ದಾರೆ ದಯವಿಟ್ಟು ನಮ್ಮ ಶೋರೂಮ್ಗೆ ವಿಸಿಟ್ ಮಾಡ್ಬೋದು. ನಮ್ಮ ಶೋರೂಮ್ಗೆ ಬರೋಕ್ಕೆ ಈಜಿ ರೋಡಿಂದ ಜಯನಗರ್ 3rd ಬ್ಲಾಕ್, ನಿಯರ್ ಬೈ ಸ್ವಿಮ್ಮಿಂಗ್ ಪೂಲು, ಸಾಗರ್ ಕಾರ್ಸ್ ಅಂತ. ಗೊತ್ತಾಗಿಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಹಾಕಿರ್ತೀನಿ, ಆ ಲಿಂಕ್ ಮೇಲೆ ನೀವು ಆರಾಮಾಗಿ ಕ್ಲಿಕ್ ಮಾಡಿ ಮ್ಯಾಪ್ ಲಿಂಕಲ್ಲಿ ಬರ್ಬೋದು. ಆ್ಯಂಡ್ ಫ್ರೆಂಡ್ಸ್, ನಮ್ಮ ಕಾಂಟ್ಯಾಕ್ಟ್ ನಂಬರ್ಸ್ನು ಕೂಡ ಹಾಕಿರ್ತೀನಿ, ಕ್ಯಾಟ್ಲಾಗ್ ನಂಬರ್ ಹಾಕಿರ್ತೀನಿ. ಈ ಗಾಡಿ ಎಲ್ಲ ಬೇರೆ ಗಾಡಿ ಕೂಡ ಕ್ಯಾಟ್ಲಾಗಲ್ಲಿ ನಿಮಗೆ ಸಿಗ್ಬಿಡುತ್ತೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಸೀಯಿಂಗ್ ದಿಸ್ ವಿಡಿಯೋ. ಸಿಗೋಣ ನೆಕ್ಸ್ಟ್ ಯಾವತ್ತ. ಗುಡ್ ಬೈ.